ಎಷ್ಟೋ ಜನಗಳಿಗೆ ಸುಳ್ಳು ಹೇಳ್ತಿರೋದನ್ನ ಕಂಡುಹಿಡಿಯೋದು ಹೆಂಗೆ? ಅವ್ರು ನಿಜವಾಗ್ಲೂ ಸುಳ್ಳು ಹೇಳ್ತಿದ್ದಾರಾ ಅಥವಾ ಮ್ಯಾನೇಜ್ ಮಾಡ್ತಿದ್ದಾರಾ? ಇದನ್ನ ಫೈಂಡ್ ಔಟ್ ಮಾಡಬೇಕು, ಕಂಡುಹಿಡಿಬೇಕು ಅಂತ ನಿಮಗಿದ್ರೆ, ಇವತ್ತಿನ ವಿಡಿಯೋದಲ್ಲಿ ನಿಮಗೆ 5 ಪಾಯಿಂಟ್ 6 ಪಾಯಿಂಟ್‌ನ ಶೇರ್ ಮಾಡ್ತೀನಿ. ಸೊ ಸುಳ್ಳು ಹೇಳ್ತಿದ್ದಾರಾ ಇಲ್ವಾ ಅಂತ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಇಷ್ಟು ಪಾಯಿಂಟ್ಸ್ ಇತ್ತು ಅಂತ ಹೇಳಿದ್ರೆ 100% ಅವ್ರು ಸುಳ್ಳು ಹೇಳ್ತಿದ್ದಾರೆ ನಿಮಗೆ ಅಂತ ಅರ್ಥ. ಒಂದು ರಿಲೇಶನ್‌ಶಿಪ್ಪಲ್ಲಿ ಓಕೆ, ಅಥವಾ ನಾರ್ಮಲಿ ಒಂದು ಫ್ರೆಂಡ್‌ಶಿಪ್ಪಲ್ಲಿ ಆಗಿರ್ಬೋದು, ಅಥವಾ ನಿಮ್ಮ ಲೈಫಲ್ಲಿ ಇನ್ಯಾವುದೋ ವ್ಯಕ್ತಿನೂ ಆಗಿರ್ಬೋದು. ಓಕೆ, ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಇದೇ ಥರದ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಪ್ರಮೋಷನ್ ಅಂಡ್ ಕೌನ್ಸಿಲಿಂಗ್ ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ, ಸೊ ಕಾಂಟ್ಯಾಕ್ಟ್ ಮಾಡಿ. ಬಟ್ ಚಾರ್ಜಸ್ ಇರುತ್ತೆ, ಫ್ರೀ ಇರಲ್ಲ. ಓಕೆ, ಒಂದೊಂದೇ ಪಾಯಿಂಟ್ ನೋಡ್ತಾ ಹೋಗೋಣ. ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಲೈಕ್ ಸೇಮ್ ಕ್ವಶನ್ಸ್ನ ನೀವು ಈಗ ಸುಳ್ಳು ಹೇಳ್ತಾ ಇದ್ರೆ ಸೇಮ್ ಕ್ವಶನ್ಸ್ನ ರಿಪೀಟ್ ಮಾಡಿ ಆನ್ಸರ್ ಬೇರೆ ಬೇರೆ ಬರೋಕ್ಕೆ ಶುರು ಆಗುತ್ತೆ. ಈಗ ಎಕ್ಸಾಂಪಲ್, ನಿಮಗೆ ಸುಳ್ಳು ಹೇಳ್ತಿದ್ದಾರೆ ಅಂತ ಕಂಡುಹಿಡಿಬೇಕು ಅಂತ ಹೇಳಿದ್ರೆ ಸೇಮ್ ಕ್ವಶನ್ಸ್ನ ರಿಪೀಟ್ ಮಾಡ್ತೀರಿ. ಸಪೋಸ್ ಏನಾದರೂ ಅಲ್ಲಿ ಆನ್ಸರ್ಸ್ ಬೇರೆ ಬಂತು ಅಂತ ಹೇಳಿದ್ರೆ ಮೊದಲನೇ ಲಕ್ಷಣ, ಮೊದಲನೇ ಸೈನ್ಸ್ ಪಕ್ಕಾ ಡೆಫಿನೆಟ್ಲಿ ಅದು ಸುಳ್ಳು ಅಂತ ಅನ್ಸುತ್ತೆ. ಆ್ಯಕ್ಚುಲಿ 100%. ಏನಕ್ಕೆ ಅಂತ ಹೇಳಿದ್ರೆ ಸೇಮ್ ಕ್ವಶನ್ಸ್ ಡಿಫ್ರೆಂಟ್ ವೇನಲ್ಲಿ ಕೇಳ್ತೀರಿ, ಆನ್ಸರ್ ಒಂದೇ ಬರಬೇಕಿತ್ತು, ಬಟ್ ಬೇರೆ ಬೇರೆ ಅವ್ರು ಹೇಳಲಿಕ್ಕೆ ಶುರು ಮಾಡ್ತಾರೆ. ಇದು ಮೊದಲನೇ ಲಕ್ಷಣ, ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ. ಇದು ಇತ್ತು ಅಂತ ಹೇಳಿದ್ರೆ ಅಲ್ಲಿ 99% ಸುಳ್ಳು ಅಂತ. ಸೆಕೆಂಡ್ ಒನ್ ಏನಂತ ಹೇಳಿದ್ರೆ ಆನ್ಸರ್ ಕೊಡೋದು ಡಿಲೇ ಮಾಡ್ತಾರೆ. ಈಗ ನೀವು ಕೇಳಕ್ ಹೋಗ್ತೀರಿ, ಸಿಂಪಲ್ ಆಗಿ ಅವರಿಗೆ ಕೇಳ್ತೀರಿ ಕ್ವಶನ್ನ, ಬಟ್ ಸಿಂಪಲ್ ಆಗಿ ಕೇಳಿದ್ರು ಕೂಡ ತುಂಬಾ ಯೋಚನೆ ಮಾಡ್ತಾರೆ. ಆಕ್ಚುಲಿ ಯೋಚನೆ ಮಾಡುವಷ್ಟು ದೊಡ್ಡ ಪ್ರಶ್ನೆ ಕೇಳಿರಲ್ಲ, ತುಂಬಾ ಸಿಂಪಲ್ ಆಗಿ ಕೇಳಿರ್ತೀರಿ, ಬಟ್ ತುಂಬಾ ಟೈಮ್ ತಗೊಳ್ತಾರೆ ಅಂತ ಹೇಳಿದ್ರೆ ಅಲ್ಲೂ ಗೊತ್ತಾಗತ್ತೆ ನಿಮ್ಗೆ ಯೋಚನೆ ಮಾಡುವಂಥದ್ದು ಏನು ಇರಲ್ಲ. ಆಕ್ಚುಲಿ ಪಟಾಫಟ್ ಅಂತ ಆನ್ಸರ್ ಮಾಡ್ಬೋದು, ಬಟ್ ಸುಳ್ಳು ಹೇಳುವಂಥವ್ರು ಕ್ರಿಯೇಟ್ ಮಾಡ್ಕೊಳ್ತಾರೆ, ಒಳಗಡೆ ಒಂದು ಸ್ಟೋರಿ ಇನ್ಬಿಲ್ಟ್ ಮಾಡ್ಕೊಳ್ತಾರಲ್ಲ. ಸೊ ಇನ್ಬಿಲ್ಟ್ ಮಾಡ್ಕೊಂಡು ಒಂದು ಕ್ರಿಯೇಟ್ ನಿಮ್ಗೆ ಮ್ಯಾನೇಜ್ ಮಾಡೋ ತರಾನೇ ಎಕ್ಸ್ಪ್ಲೈನ್ ಮಾಡ್ತಾ ಬರಬೇಕಲ್ಲ, ಸುಳ್ಳು ಹೇಳ್ತಿದ್ದಾರೆ ಅಂತ ಅರ್ಥ. ಓಕೆ, ಫಸ್ಟ್ ಒನ್, ಸೆಕೆಂಡ್ ಒನ್ ಇದು. ನೆಕ್ಸ್ಟ್ ಥರ್ಡ್ ಒನ್ ಏನಂತ ಹೇಳಿದ್ರೆ ಡೀಟೇಲ್ಸ್ ಮಿಸ್ ಮ್ಯಾಚ್ ಆಗುತ್ತೆ. ಅಂದ್ರೆ ಪ್ಲೇಸು, ಸಮಯ ಅಂಡ್ ರೀಸನ್ಸು. ಈಗ ನೀವು ಏನ್ ಪ್ರಶ್ನೆ ಮಾಡ್ತೀರಿ ಒಂದಕ್ಕೊಂದು ಮ್ಯಾಚೇ ಇರಲ್ಲ, ಡೀಟೇಲ್ಸ್ ಎಲ್ಲ ಮಿಸ್ ಮ್ಯಾಚ್ ಆಗ್ತಾ ಬರುತ್ತೆ. ಸೊ ಅವಾಗ ಡೆಫಿನೆಟ್ಲಿ ಏನಂತ ಹೇಳಿದ್ರೆ ಅದರಲ್ಲಿ ನಿಮಗೆ ಮಿಸ್ ಮ್ಯಾಚ್ ಆದಾಗ ಡೆಫಿನೆಟ್ಲಿ ಅನ್ಸಕ್ ಶುರು ಆಗುತ್ತೆ, ಕೇಳಿದ ಕ್ವಶನ್ ಏನೇ ಕೇಳಿದಾಗ ಇದೇನು ಬೇರೆ 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 ಹೇಳ್ತಾರಲ್ಲ ಅಂತ ಇದು ಅನ್ಸಕ್ ಶುರು ಆಗುತ್ತೆ. ಸೊ ನೆಕ್ಸ್ಟ್ ನಾಲ್ಕನೇದು ಬಂದು ಏನಂತ ಹೇಳಿದ್ರೆ ಐ ಕಾಂಟ್ಯಾಕ್ಟ್ ಅವಾಯ್ಡ್ ಮಾಡ್ತಾರೆ. ನಿಮ್ ಜೊತೆ ಐ ಕಾಂಟ್ಯಾಕ್ಟ್ ಅಂದ್ರೆ ಕಣ್ಣಲ್ಲಿ ಕಣ್ಣು ಇಟ್ಕೊಂಡು ಮಾತಾಡೋದನ್ನ ಅವಾಯ್ಡ್ ಮಾಡ್ತಾರೆ ತುಂಬಾನೇ. ಅಂಡ್ ಐ ಕಾಂಟ್ಯಾಕ್ಟ್ ಮಿಸ್ ಆಗ್ತಿದ್ದಂಗೆ ಅವ್ರದ್ದು ಮುಖ, ಬಾಡಿ ಲ್ಯಾಂಗ್ವೇಜ್ ಎಲ್ಲ ಗೊತ್ತಾಗ್ತಿರುತ್ತೆ. ಎಸ್, ಇವ್ರ ಪಕ್ಕಾ ಸುಳ್ಳು ಹೇಳ್ತಿದಾರೆ ಅಂತ ನಿಮ್ಗೆ ಒಂದು ಅರ್ಥ ಆಗ್ತಾ ಹೋಗುತ್ತೆ, ಗೊತ್ತಾಗ್ತಾನೆ ಹೋಗುತ್ತೆ. ಸೊ ಇದು ಕೂಡ ನಿಮ್ಗೆ ಫೈಂಡ್ ಔಟ್ ಮಾಡ್ಲಿಕ್ಕೆ ಒಂದು ಬೆಸ್ಟ್ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು ನಾವು. ಓಕೆ, ಸೊ ನೆಕ್ಸ್ಟ್ ಐದನೇ ಪಾಯಿಂಟ್ ಏನಂತ ಹೇಳಿದ್ರೆ ಓವರ್ ಎಕ್ಸ್ಪ್ಲೇನ್ ಮಾಡ್ತಾರೆ. ಸಿಂಪಲ್ ಆಗಿ ಒಂದು ಕ್ವಶನ್ ಕೇಳ್ತೀರಿ ಅಥವಾ ಇದು ಯಾಕೆ ಹಿಂಗೆ ಅಂತ ಕೇಳಿದಾಗ ಸುತ್ತಿ ಬಳಸಿ ಒಂಕಣ ಸುತ್ತಿ ಮಲರಾಗಿ ಬಂದ್ರು ಹಾಗೆ ಏನೇನೋ ಕಥೆಗಳನ್ನ ಕಟ್ತಾರೆ. ಅಲ್ಲಿ ಆಕ್ಚುಲಿ ಕಥೆಗಳನ್ನ ಹೇಳೋ ಅವಶ್ಯಕತೆನೇ ಬರಲ್ಲ, ಆ ಕಥೆಗಳನ್ನ ಹೇಳೋವಂಥದ್ದು ಮ್ಯಾಟ್ರೇ ಇರಲ್ಲ, ಬಟ್ ಎಲ್ಲಾನು ಹೇಳ್ತಾ ಬರ್ತಾರೆ. ಇಲ್ಲಿ ಪಕ್ಕಾ ಆಗತ್ತೆ ಡೆಫಿನೆಟ್ಲಿ ಅವ್ರೇನೋ ಕಥೆಗಳನ್ನ ಹೇಳ್ತಾ ಇದ್ದಾರೆ ಅಂತ. ಓಕೆ, ಇದು ಕೂಡ ಕೌಂಟ್ ಆಗುತ್ತೆ. ಸೊ ನೆಕ್ಸ್ಟ್ ಲಾಸ್ಟ್ ಪ್ರಶ್ನೆ ಏನಂತ ಹೇಳಿದ್ರೆ ನೀವು ತುಂಬಾ ಕೇಳಕ್ ಶುರು ಮಾಡಿದ್ರೆ ಟಾಪಿಕ್ನೇ ಚೇಂಜ್ ಮಾಡಿ ಡೈವರ್ಟ್ ಮಾಡ್ತಾರೆ. ಇಲ್ಲಿ ಅವ್ರು ಸಿಗಾಕೊಳ್ತೀನಿ ಅಂತ ಅವ್ರಿಗೆ ಗೊತ್ತಾಗ್ತಾ ಬರ್ತಿದ್ದಂಗೆ ಟಾಪಿಕ್ ಚೇಂಜ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಟಾಪಿಕ್ ಚೇಂಜ್ ಮಾಡ್ತಿದ್ದಂಗೆ 100% ಇದಿಷ್ಟು ಸೈನ್ಸ್ ಮೇಲೆ ನೀವು ಲೆಕ್ಕ ಹಾಕೊಳ್ಳಿ, ಇವ್ರ ಪಕ್ಕ ಏನೋ ಸುಳ್ಳು ಹೇಳ್ತೀರ ಅಂತ ಅರ್ಥ. ಇದಿಷ್ಟು ಪಾಯಿಂಟ್ಸ್ ಮೇಲೆ ನೀವು ಜಡ್ಜ್ ಮಾಡ್ಬೇಕಾಗತ್ತೆ, ಹೇಳ್ಬೇಕಾಗತ್ತೆ ಪಕ್ಕ ಇವರು ಸುಳ್ಳನ್ನೇ ಹೇಳ್ತಿದ್ದಾರೆ ಅಂತ. ಓಕೆ ಸ್ನೇಹಿತರೆ, ವಿಡಿಯೋ ನೋಡಿದ್ಮೇಲೆ ನಿಮ್ಗೆ ಏನು ಅನಿಸ್ತು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ. ಅಂಡ್ ಪ್ರಮೋಷನ್ ಅಂಡ್ ಕೌನ್ಸಿಲಿಂಗ್ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿ. ಮತ್ತೊಂದು ಟಾಪಿಕ್ ಅಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್, ಬಾಯ್.